ಬ್ಲೀಚ್ ಮಾಡಿಸಿ ಫೇಶಿಯಲ್ ಮಾಡಿಸ್ಕೊಂಡ್ಬಿಟ್ರೆ ಬೆಳ್ಳಗಾಗ್ಬಿಡ್ತೀವಿ ಅಂತ. ಕೆಮಿಕಲ್ ಬ್ಲೀಚಿಂದ ಏನೂ ಬೆನಿಫಿಟ್ಸ್ ಇಲ್ಲವೇ ಇಲ್ಲ. ಓಪನ್ ಪೋರ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಡಾರ್ಕ್ ಆಗುತ್ತೆ, ಡಲ್ ಆಗುತ್ತೆ. ಸೋ ಡೇಂಜರಸ್, ಅಷ್ಟು ಡೇಂಜರ್ ಬ್ಲೀಚ್ ಅನ್ನೋದು. ಅದನ್ನು ಬಿಸಿ ಹಾಲಿನಲ್ಲಿ ಕಲಸಿ ಫೇಸ್ ಪ್ಯಾಕ್ ಅಥವಾ ಬಾಡಿ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡ್ರೆ ಎಂಥ ಟ್ಯಾನ್ ಇದ್ರೂ ರಿಡ್ಯೂಸ್ ಆಗುತ್ತೆ. ಸೊ ಹೀಗೆ ಮನೇಲಿ ಸಾಕಷ್ಟು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಟ್ಯಾನನ್ನು ತೆಗಿಬೋದು. 100% ನ್ಯಾಚುರಲಿ ಸೇಫ್ ಬ್ಲೀಚ್ ಆಗುತ್ತೆ. ಇದರಿಂದ ಪಿಂಪಲ್ ಕೂಡ ರಿಡ್ಯೂಸ್ ಆಗ್ತಾ ಬರುತ್ತೆ. ನಮಸ್ಕಾರ, ಇದು ಸೌಂದರ್ಯ ಜ್ಞಾನ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ, ಆಯುರ್ವೇದಿಕ್ ಸೌಂದರ್ಯ ಸ್ಪೆಷಲಿಸ್ಟ್. ಸೊ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ ಪ್ರದೀಪ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಪ್ಲಾಟ್ಫಾರ್ಮ್. ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಇವತ್ತು ನಾವು ಯಾವ ಬ್ಯೂಟಿ ಸೀಕ್ರೆಟನ್ನು ಅನ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ. ಇವತ್ತು ಸಾಕಷ್ಟು ಬ್ಯೂಟಿ ಪಾರ್ಲರ್ಗಳಲ್ಲಿ ಮಾಡೋವಂಥ ಒಂದು ಗ್ರೇಟೆಸ್ಟ್ ಸರ್ವಿಸ್ ಅಂತ ಅಂದ್ಕೊಂಡಿರ್ತಾರೆ, ಅದು ಬ್ಲೀಚ್ ಅಂತ. ಸೊ ಅದರದ್ದು ಕಂಪ್ಲೀಟ್ ಯಾವ ಥರದೆಲ್ಲ ಮಾಡ್ತಾರೆ ಬ್ಲೀಚು, ಯಾವುದನ್ನು ಮಾಡಿಸ್ಕೊಳ್ಬಾರ್ದು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮನೆಯಲ್ಲೇ ಯಾವ ರೀತಿ ಬ್ಲೀಚ್ನ ನ್ಯಾಚುರಲ್ ಆಗಿ ಮಾಡ್ಕೊಳ್ಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಇವತ್ತು. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್, ಎಷ್ಟೊಂದು ಜನಕ್ಕೆ ಅಂದ್ಕೊಂಡಿರ್ತಾರೆ ಬ್ಲೀಚ್ ಮಾಡಿಸಿ ಫೇಶಿಯಲ್ ಮಾಡಿಸ್ಕೊಂಡ್ಬಿಟ್ರೆ ಬೆಳ್ಳಗಾಗ್ಬಿಡ್ತೀವಿ ಅಂತ. ಆ್ಯಕ್ಚುಲಿ ಇಟ್ ಈಸ್ ರಾಂಗ್, ಇಟ್ ಈಸ್ ನಾಟ್. ಯಾವತ್ತೂ ಬ್ಲೀಚ್ ಮಾಡಿಸೋದ್ರಿಂದ ಬೆಳ್ಳಗಾಗಲ್ಲ, ಹಾಫ್ ಬರ್ನ್ ಆಗುತ್ತೆ. ನಮ್ಮ ಫೇಶಿಯಲ್ ಹೇರ್ಸ್ ಏನಿರುತ್ತೆ, ಅಮೋನಿಯಾ ಮತ್ತು ಹೈಡ್ರೋಜನ್ ಪೆರಾಕ್ಸೈಡನ್ನು ಕ್ರೀಮನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದಾಗ ಅದು ಹೇರ್ ಬಂದು ಹಾಫ್ ಬರ್ನ್ ಆಗುತ್ತೆ. ಆವಾಗ ಬ್ಲ್ಯಾಕ್ ಹೇರು ಗೋಲ್ಡನ್ ಕಲರ್ ಹೇರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇಟ್ಸ್ ಜಸ್ಟ್ ಅ ಮಿತ್ ಅಷ್ಟೇ. ನಾನು ಗೋಲ್ಡನ್ ಕಲರ್ ಆಗಿಬಿಟ್ಟಿದ್ದೀನಿ ಅಥವಾ ಗೋಲ್ಡನ್ ಗ್ಲೋ ಬಂದುಬಿಟ್ಟಿದೆ ಅಂತೆಲ್ಲ ಅನ್ಕೋತಾರೆ ಬ್ಲೀಚಿಂದ. ಹಾಗೆಲ್ಲ ಏನೂ ಸಾಧ್ಯ ಆಗಲ್ಲ. ಬರ್ತಾ ಬರ್ತಾ ಅದು ಇನ್ನೂ ಹಾಳಾಗುತ್ತೆ ಅಷ್ಟೇ. ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ ಅಷ್ಟೇ ಬಿಟ್ಟರೆ ಯಾವುದೇ ಕಾರಣಕ್ಕೂ ಬ್ಲೀಚಿಂದ, ಅದರಲ್ಲೂ ಕೆಮಿಕಲ್ ಬ್ಲೀಚಿಂದ ಏನೂ ಬೆನಿಫಿಟ್ಸ್ ಇಲ್ಲವೇ ಇಲ್ಲ. ಸೊ ಅದು ಅಂದರೆ ಇನ್ಸ್ಟೆಂಟಾಗಿ ಈಗ ಫೇಶಿಯಲಲ್ಲಿ ರಿಸಲ್ಟ್ ಕೊಡೋಕ್ಕಾಗದೇ ಇದ್ದಾಗ ಬ್ಲೀಚಿನ ಮೊರೆ ಹೋಗ್ತಾ ಇರ್ತಾರೆ. ಓಕೆ, ಬಟ್ ಅದು ವೈಟ್ ಮಾಡಲ್ಲ ಅಥವಾ ಫೇರ್ ಮಾಡಲ್ಲ ಅಂತಂದ್ರೆ ಜನ ಯಾಕೆ ಅದನ್ನ ಮತ್ತೆ ಮತ್ತೆ ಮಾಡಿಸ್ತಾರೆ? ಮಾಡಲ್ಲ ಅನ್ನೋದಕ್ಕಿಂತ ನನ್ನ ನ್ಯಾಚುರಲ್ ಆಗಿ ನನ್ನ ಕಲರ್ ಚೇಂಜ್ ಆಗಲ್ಲ. ಆರ್ಟಿಫಿಷಿಯಲ್ ಆಗಿ ಅದೊಂದು ಸ್ವಲ್ಪ ದಿವಸ ತನಕ ಸ್ವಲ್ಪ ದಿನ ಗೋಲ್ಡನ್ ಕಲರ್ ಮಾಡಿರುತ್ತೆ. ನಮ್ಮ ಹೇರನ್ನೇ ಅದು ಗೋಲ್ಡನ್ ಕಲರ್ ಮಾಡಿರುತ್ತೆ. ಬಿಕಾಸ್ ಆಫ್ ಹೇರ್ ನಾವು ಸ್ವಲ್ಪ ಅಂದ್ರೆ ನಮ್ಮ ಡಾರ್ಕ್ ಟೋನ್ ಬರೋ ಚಾನ್ಸಸ್ ಡಾರ್ಕ್ ಟೋನ್ ಆಗಿ ಕಾಣಿಸ್ತಾ ಇರ್ತೀವಿ. ಅದೇ ಹೇರ್ನೇ ಗೋಲ್ಡನ್ ಕಲರ್ ಮಾಡಿದಾಗ ಅದು ಸ್ವಲ್ಪ ಫೇರ್ ಆಗಿದೀವಿ ಅನ್ನೋ ತರ ಅನ್ಸಿರುತ್ತೆ ಅಷ್ಟೇ. ಭ್ರಮೆಯಲ್ಲಿ ಇರ್ತೀವಿ ಅಷ್ಟೇ ಬಿಟ್ರೆ ಬ್ಲೀಚ್ ಇಂದ ಬೆಳ್ಳಗಂತೂ ಖಂಡಿತ ಆಗಲ್ಲ. ಸೊ ಅದೇನಿದ್ರು ಹೇರ್ ಕಲರ್ನ ಚೇಂಜ್ ಮಾಡಿರುತ್ತೆ ಅಷ್ಟೇ ಟೈಮಿಂಗ್. ಬಟ್ ಲೇಟರ್ ಆನ್ ಏನಾಗುತ್ತೆ, ಓಪನ್ ಪೋರ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಡಾರ್ಕ್ ಆಗುತ್ತೆ, ಡಲ್ ಆಗುತ್ತೆ. ಎಂಥ ಮೇಕಪ್ ಮಾಡ್ಕೊಂಡ್ರು ಗ್ಲಾಸಿ ಎಫೆಕ್ಟ್ ಕಾಣಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಮೇಕಪ್ ಇಲ್ಲದೆ ಇದ್ರೂ ಸ್ಕಿನ್ ತುಂಬಾನೇ ಡಲ್ ಆಗುತ್ತೆ. ಸ್ಕಿನ್ ಅನ್ನು ಅದು ಆಕ್ಚುಲಿ ಡ್ಯಾಮೇಜ್ ಮಾಡುತ್ತೆ, ತುಂಬಾನೇ ಡ್ಯಾಮೇಜ್. ಅಂದ್ರೆ ಅದು ಬ್ಲೀಚ್ ಅಂತಂದ್ರೆ ಅಂದ್ರೆ ಹುಡುಗರಿಗೆ ಗೊತ್ತಿರೋದು ಈ ಬೇಸಿನ್ಗಳನ್ನ ಟಾಯ್ಲೆಟ್ಗಳನ್ನ ಕ್ಲೀನ್ ಮಾಡೋದಕ್ಕಿರೋದು. ಇನ್ಫ್ಯಾಕ್ಟ್ ಅದೇ ತರಾನೇ ಇರುತ್ತೆ ಇದರಲ್ಲಿ. ಆಲ್ಮೋಸ್ಟ್ ಕೆಮಿಕಲ್ಸ್ ಅದನ್ನ ಬೆಳ್ಳಗ್ ಮಾಡ್ದಂಗೆ ಇದನ್ನ ಬೆಳ್ಳಗ್ ಮಾಡಕ್ ಹೋಗೋದು ದೇವ್ರೆ. ಸೊ ಹಂಗೆ ಟಾಯ್ಲೆಟ್ ಕ್ಲೀನರ್ ಅಲ್ಲಿ ಇರುವಂತ ಬ್ಲೀಚಿಂಗ್ ಏಜೆಂಟ್ ಅಮೋನಿಯಾನೇ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಅಷ್ಟೇ ಇದರಲ್ಲಿ. ಸೊ ಹಾಗಾಗಿ ನಾವಂತೂ 25 ವರ್ಷದಿಂದ ನಮ್ಮ ಪಾರ್ಲರಲ್ಲಿ ಯಾರಿಗೂ ಬ್ಲೀಚ್ ಮಾಡಿಲ್ಲ, ಮುಂದಕ್ಕೂ ಮಾಡೋದಿಲ್ಲ. ನಾನು ನನ್ನ ಕ್ಲೈಂಟ್ಸ್ಗೂ ಅದನ್ನೇ ಹೇಳೋದು, ಅಥವಾ ನಮ್ಮ ವೀಕ್ಷಕರಿಗೂ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ನಿಮ್ಮ ಚಾನಲ್ ಮೂಲಕ ಹೇಳೋದು, ಪಾರ್ಲರ್ಗಳಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ಕೆಮಿಕಲ್ ಓರಿಯೆಂಟೆಡ್ ಬ್ಲೀಚನ್ನ ಮಾಡೋದು ಕಂಪ್ಲೀಟಾಗಿ ಬಿಟ್ಬಿಡಿ. ನಾವು ಇವತ್ತು ನ್ಯಾಚುರಲ್ ಆಗಿರೋಂಥ ಬ್ಲೀಚ್ಗಳನ್ನ ಹೇಳ್ಕೊಡ್ತಾ ಇದ್ದೀವಿ. ಅದನ್ನು ಮಾಡೋದ್ರಿಂದ ಸ್ಕಿನ್ ತುಂಬ ಬೆಳ್ಳಗಾಗೋದ್ರ ಜೊತೆಗೆ ಸ್ಕಿನ್ನಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಕೂಡ ಸಿಗುತ್ತೆ, ನರಿಶ್ಮೆಂಟ್ ಆಗುತ್ತೆ ಆ್ಯಂಡ್ ನ್ಯಾಚುರಲಿ ಫೇರ್ ಆಗ್ತಾ ಹೋಗ್ತಾರೆ. ಸೊ ಆ ಥರ ಸೀಕ್ರೆಟ್ಸ್ನ ಇವತ್ತಿನ ಎಪಿಸೋಡಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಯಾವ್ಯಾವ ಥರ ಎಲ್ಲ ಬ್ಲೀಚ್ ಇದೆ ಅಂತ ಹೇಳ್ಕೊಟ್ಬಿಡ್ತೀನಿ. ಫೇಸಿಗೆ ಹಾಕೋದು ಕ್ರೀಮ್ ಬ್ಲೀಚ್ ಅಂತ ಹಾಕ್ತಾರೆ. ಸೊ ಅದು ಒಂದು ಪ್ರಾಡಕ್ಟ್, ಅಂದರೆ ನೀವು ಕೋಲ್ಡ್ ಕ್ರೀಮ್ ಥರನೇ ಒಂದು ಕ್ರೀಮ್ ಇರುತ್ತೆ, ಅದಕ್ಕೆ ಆ್ಯಕ್ಟಿವೇಟರ್ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಆ್ಯಕ್ಟಿವೇಟ್ರಲ್ಲಿ ಇರುತ್ತೆ ಅಮೋನಿಯಾ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್. ಸೊ ಅದನ್ನು ಇದ್ರ ಜೊತೆ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಲಿಟ್ರಲಿ ಅದು ಒಂದು ಬೊಕ್ಕೆ ಬರುತ್ತಲ್ಲ ಆ ಥರ ಅದನ್ನು ತೆಗೆದು ಮುಖಕ್ಕೆ ಹಾಕೋದು. ಸೊ ಇಟ್ ಇಸ್ ಸೋ ಡೇಂಜರಸ್, ಅಷ್ಟು ಡೇಂಜರ್ ಬ್ಲೀಚ್ ಅನ್ನೋದು. ಸೊ ಹಾಗಾಗಿ ಅದನ್ನು ರೂಲ್ಡ್ ಔಟ್. ಅದು ಫೇಸಿಗೆ ಹಾಕುವಂಥ ಬ್ಲೀಚು. ಬಾಡಿಗೆ ಪೌಡರ್ ಬ್ಲೀಚ್ ಅಂತ ಬರುತ್ತೆ, ಅದು ಅಷ್ಟೇ. ಲಿಟ್ರಲಿ ಒಂದು ಬ್ಲೀಚಿಂಗ್ ಪೌಡರ್ ಅಂತ ಸಿಗುತ್ತೆ, ಅದಕ್ಕೆ ಲಿಕ್ವಿಡ್ ಅಮೋನಿಯಾ, ಹೈಡ್ರೋಜನ್ ಪೆರಾಕ್ಸೈಡ್ ಆ್ಯಂಡ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಬಾಡಿಗೆಲ್ಲ ಅಪ್ಲೈ ಮಾಡ್ತಾರೆ. ತುಂಬ ಜನ ಪಾಪ ಮಾಡಲ್ಸು, ಅಪ್ಕಮಿಂಗ್ ಆರ್ಟಿಸ್ಟ್ಗಳೆಲ್ಲ ಅದನ್ನು ಮಾಡಿಸ್ಕೊಳ್ತಾರೆ. ಯಾಕಂದರೆ ಶಾರ್ಟ್ಸ್ ಡ್ರೆಸ್ಸಸ್ ಎಲ್ಲ ಹಾಕುವಾಗ ಪ್ರೆಸೆಂಟೇಬಲ್ ಆಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಲೇಟರ್ ಆನ್ ಏನಾಗುತ್ತೆ, ಸ್ವಲ್ಪ ಬಿಸಿಲಿಗೆ ಹೋದ್ರೂ ಸಾಕು ಕಂಪ್ಲೀಟಾಗಿ ಟ್ಯಾನ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ.
ಮೇನ್. ಹೌದು. ಯಾಕಂದರೆ ನಮ್ಮ ಪೋರ್ಸ್ನೇ ಬರ್ನ್ ಮಾಡಿಬಿಟ್ಟಿರುತ್ತೆ ಅಮೋನಿಯಾ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಎಲ್ಲ. ಸೊ ಹಾಗಾಗಿ ಅದು ಕೂಡ ತುಂಬ ಡೇಂಜರಸ್. ಮತ್ತು ಇನ್ನು ಇವಾಗ ಪಾರ್ಲರ್ಗಳಲ್ಲಿ ಇನ್ನೊಂದು ಟ್ರೆಂಡ್ ಏನಂತಂದರೆ ಲ್ಯಾಕ್ಟೋ ಬ್ಲೀಚ್ ಅಂತ ಬಂದಿದೆ. ದಟ್ ಈಸ್ ಕ್ವೈಟ್ ಓಕೆ, ಯಾಕಂದರೆ ಅದರಲ್ಲಿ ಅಮೋನಿಯಾ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಎರಡೂ ಇರೋದಿಲ್ಲ. ಕೆಲವೊಂದು ಕೆಮಿಕಲ್ಸ್ನ ಹಾಕಿರ್ತಾರೆ, ಇಲ್ಲ ಅಂತಲ್ಲ. ಇದೆಲ್ಲದಕ್ಕೂ ಕಂಪೇರ್ ಮಿಲ್ಕ್ ಮಾಡಿದ್ರೆ ಬೇಸ್ಡ್ ಇರುತ್ತೆ ಅದು. ಎಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ. ಹೆಸರಿಗೆ ಮಾತ್ರ. ಹೆಸರಿಗೆ ಮಾತ್ರನೇ ಲ್ಯಾಕ್ಟೋ ಬ್ಲೀಚ್ ಅಂತ, ಮಿಲ್ಕ್ ಏನೂ ಇರಲ್ಲ ಅದರಲ್ಲಿ. ಬಟ್ ಕ್ವೈಟ್ ಓಕೆ, ಅಂದರೆ ಬೇರೆ ಎಲ್ಲದಕ್ಕೆ ಕಂಪೇರ್ ಮಾಡಿದ್ರೆ ಇದು ಓಕೆ ಅಂತ ಹೇಳ್ಬೋದು. ಸೊ ಜೊತೆ ಹೇರ್ ಬ್ಲೀಚ್ ಅಂತಲೂ ಬರುತ್ತೆ. ಇದೆಲ್ಲ ಎಲ್ಲ ಬ್ಲೀಚ್ಗಳು ಕೆಟ್ಟದೆ. ಸೊ ಹಾಗಾಗಿ ಯಾವುದು ಬೇಡವೇ ಬೇಡ. ಇದೆಲ್ಲದ್ರ ಬದಲು ಬ್ಲೀಚ್ ಮಾಡಿಸೋದು ಅದಕ್ಕೆ ಬೆಳ್ಳಗೆ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಪ್ರೆಸೆಂಟಬಲ್ ಆಗಿ. ಅದನ್ನು ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಾದರೆ ಮನೆಯಲ್ಲೇ ಮಾಡ್ಕೊಳ್ಬೋದು, ಇಲ್ಲಾಂದರೆ ಪಾರ್ಲರ್ಗಳಲ್ಲೂ ನ್ಯಾಚುರಲ್ ಆಗಿ ಮಾಡಿಸ್ಕೊಳ್ಬೋದು. ಸೊ ಇವಾಗ ಫಸ್ಟ್ದು ನಾವು ಅಂದರೆ ನ್ಯಾಚುರಲ್ ಆಗಿ ಹೇಗೆ ನಮ್ಮ ಸ್ಕಿನ್ ಟೋನನ್ನು ಚೇಂಜ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ. ಯಾವಾಗ ಆಯಿಲಿ ಸ್ಕಿನ್ ಇರುತ್ತೆ ಅವಾಗ ಏನಾಗುತ್ತೆ, ಡಸ್ಟು ಕಲೆಕ್ಟ್ ಆಗ್ತಾ ಇರುತ್ತೆ, ಸೀಬಮ್ ಸೆಕ್ರೇಷನ್ ಜಾಸ್ತಿ ಆದಾಗ ತುಂಬ ಡಾರ್ಕ್ ಆಗಿ ಕಾಣಿಸ್ತಾ ಇರ್ತಾರೆ. ಆ ಥರದವ್ರು ಏನು ಮಾಡ್ಬೋದು ಅಂತಂದರೆ ಮುಲ್ತಾನಿ ಮಿಟ್ಟಿ ಇರುತ್ತಲ್ಲ, ಅದಕ್ಕೆ ನಾವು ಇವಾಗ ಮುಲ್ತಾನಿ ಮಿಟ್ಟಿ ಜೊತೆಗೆ ರೋಸ್ ಪೆಟಲ್ಸ್ನ ಮಿಕ್ಸ್ ಮಾಡಿ ಅದನ್ನು ಕೂಡ ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇದ್ರದ್ದು ನಾಟಿ ಟೊಮೆಟೊದು ರಸನ ಕೂಡ ಮಿಕ್ಸ್ ಮಾಡಿ ಅದು ಒಳ್ಳೆ ಬ್ಲೀಚಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ. ಮುಲ್ತಾನಿ ಮಿಟ್ಟಿ ಚಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ನಾವು, ಪೌಡರ್ನೇ ಯೂಸ್ ಮಾಡಲ್ಲ. ಅದು ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂದರೆ, ಮುಲ್ತಾನಿ ಮಿಟ್ಟಿ ಪೌಡರ್ಗೆ ಅಡಲ್ಟ್ರೇಷನ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಅಂದರೆ ಅದು ಅಷ್ಟು ಪ್ಯೂರ್ ಇರೋದಿಲ್ಲ, ಆವಾಗ ನಿಮ್ಗೆ ಅಷ್ಟೊಂದು ರಿಸಲ್ಟ್ ಬರಲ್ಲ. ಅದೇ ಮುಲ್ತಾನಿ ಮಿಟ್ಟಿ ಚಕ್ಕೆಗೆ ಒಂದು ಸ್ವಲ್ಪ ನೀರು ಹಾಕಿ ಅದರದ್ದು ಅರೋಮಾ ಇನ್ಹೇಲ್ ಮಾಡಿದಾಗ ಆ್ಯಕ್ಚುಲಿ ಗಂಧದ ಥರ ಸ್ಮೆಲ್ ಬರುತ್ತೆ. ಗಂಧ ತೇದಾಗ ಬರುವಂಥ ಸ್ಮೆಲ್ ಬರುತ್ತೆ ಮುಲ್ತಾನಿ ಮಿಟ್ಟಿ. ಹಿಂದೆ ಮಣ್ಣಿನ ಇದ್ರ ಬಗ್ಗೆ ಮಾತಾಡುವಾಗ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ವಿ. ಸೊ ಪ್ಲೇ ಲಿಸ್ಟ್ ಅಲ್ಲಿ ನೋಡಬಹುದು. ಸೊ ಅದನ್ನ ಹಾಕೊಳ್ಳೋದ್ರಿಂದ ಕೂಡ ಫುಲ್ ಬಾಡಿಗೆ ನಾವು ಅದನ್ನ ಪ್ಯಾಕ್ ಆಗಿ ಹಾಕೊಳ್ಳೋದ್ರಿಂದ ಬಾಡಿ ಬ್ಲೀಚ್ ಥರನೇ ವರ್ಕ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಅದು ಬಾಡಿನ ಬ್ಲೀಚ್ ಮಾಡುತ್ತೆ. ನೆಕ್ಸ್ಟ್ ನಾವು ಇನ್ಸ್ಟೆಂಟಾಗಿ ಇವಾಗ ಕೆಲವು ಸತಿ ಹೊರಗಡೆ ಹೋಗಿ ಬಂದಿರ್ತೀವಿ, ತುಂಬ ಬಿಸಿಲಲ್ಲಿ ಹೋಗಿ ಬಂದ ತಕ್ಷಣ ಟ್ಯಾನ್ ಆಗಿರುತ್ತಲ್ವ, ಬಾಡಿಲೆಲ್ಲ ಟ್ಯಾನ್ ಆಗಿರುತ್ತೆ. ಅದನ್ನು ಹಾಗೆ ಬಿಟ್ಟಾಗ ಅದು ತುಂಬ ದಿವಸದಾದ್ರೂ ಟ್ಯಾನ್ ಆಗುವಂಥ ಚಾನ್ಸಸ್ ಇರುತ್ತೆ, ಮತ್ತು ಅದಕ್ಕೆ ಬ್ಲೀಚ್ ಮಾಡಿಸ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಅದ್ರ ಬದಲಿಗೆ ನಾವು ಇದು ಮೊಸರಿಗೆ ಸ್ವಲ್ಪ ಮೊಸರು ತೊಗೊಂಡು ಅದಕ್ಕೆ ಅಗಸೆ ಬೀಜದ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಬೇಕು. ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದು ಚೆನ್ನಾಗಿ ಜೆಲಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದನ್ನು ಫೇಸ್ಗೆ ಬಾಡಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡು ಒಂದು 10 ನಿಮಿಷ ಬಿಟ್ಟು ಮಸಾಜ್ ಮಾಡೋದ್ರಿಂದ ಟ್ಯಾನ್ ಅಂತೂ ರೆಡ್ಯೂಸ್ ಆಗೇ ಆಗುತ್ತೆ, ಅದ್ರ ಜೊತೆಗೆ ಗ್ಲಾಸಿ ಎಫೆಕ್ಟ್ ಬರುತ್ತೆ. ಅಂದರೆ ಸ್ಕಿನ್ ತುಂಬ ಚೆನ್ನಾಗಿ ಬ್ಲೀಚ್ ಆಗುತ್ತೆ, ಜೊತೆಗೆ ನರಿಶ್ ಆಗುತ್ತೆ, ಡ್ರೈ ಆಗಲ್ಲ. ಹಾಂ, ತುಂಬ ಚೆನ್ನಾಗಿ ಈವನ್ ಹ್ಯಾಂಡ್ಸ್ ಆ್ಯಂಡ್ ಬಾಡಿಗೂ ವರ್ಕ್ ಆಗುತ್ತೆ, ಫೇಸ್ಗೂ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅದು ಬಿಟ್ಟರೆ ಕೆಲವು ಸತಿ ಡ್ರೈ ಸ್ಕಿನ್ ಇರೋವಂಥವ್ರಿಗೆ ಬೇಗ ಟ್ಯಾನ್ ಆಗುತ್ತೆ. ಆ ಥರದವ್ರು ಬ್ಲೀಚ್ ಮಾಡಿಸ್ಕೊಳ್ಬೇಕಂತ ಅಂತಾರೆ. ಡ್ರೈ ಸ್ಕಿನ್ ಇದ್ದು ಪಿಗ್ಮೆಂಟೇಷನ್ ಇದ್ರೆ ಅಂತೂ ಯಾವತ್ತೂ ಬ್ಲೀಚ್ ಮಾಡಿಸ್ಬಾರ್ದು, ಯಾಕಂದರೆ ಅಷ್ಟು ಹಾರ್ಶ್ ಆಗುತ್ತೆ ಅವ್ರಿಗೆ ಸ್ಕಿನ್ನಿಗೆ. ಪಿಗ್ಮೆಂಟೇಷನ್ ತುಂಬ ಜಾಸ್ತಿ ಅಗ್ರಿವೇಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಂದರೆ ಇಮ್ಮಿಡಿಯೇಟಾಗಿ ಡಾರ್ಕ್ ಆಗಿಬಿಡುತ್ತೆ ಪಿಗ್ಮೆಂಟೇಷನ್ ಇರೋರಿಗೆ ಬ್ಲೀಚ್ ಎಲ್ಲ ಹಾಕಿದ್ರೆ. ಸೊ ಆ ಥರದವ್ರು ಏನು ಮಾಡ್ಬೋದು ಅಂದರೆ ರೋಲ್ಡ್ ಓಟ್ಸ್ ಅಂತ ಸಿಗುತ್ತೆ, ನಾವು ಕನ್ಸ್ಯೂಮ್ ಮಾಡೋದಕ್ಕೆ ಯೂಸ್ ಮಾಡಿ ಪ್ಲೇನ್ ಓಟ್ಸ್ ಎಲ್ಲ ಸಿಗುತ್ತಲ್ಲ, ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು. ಅದನ್ನು ಬಿಸಿ ಹಾಲಿನಲ್ಲಿ ಕಲಸಿ ಫೇಸ್ ಪ್ಯಾಕ್ ಅಥವಾ ಬಾಡಿ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡ್ರೆ ಒಂದು 10 ನಿಮಿಷ 20 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ಎಂಥ ಟ್ಯಾನ್ ಇದ್ರೂ ರೆಡ್ಯೂಸ್ ಆಗುತ್ತೆ, ಜೊತೆಗೆ ವೈಟ್ ಟೈಟ್ ಆ್ಯಂಡ್ ಬ್ರೈಟ್ ಕೂಡ ಆಗ್ತಾರೆ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಓಕೆ, ನೆಕ್ಸ್ಟ್ ಬಂದು ಈ ನಾವು ಫ್ರೂಟ್ ಫೇಶಿಯಲ್ ಸೀರೀಸಲ್ಲಿ ಹೇಳಿದ್ದೀವಿ. ಸೊ ಯಾರಿಗೆಲ್ಲ ಬ್ಲೀಚ್ ನ್ಯಾಚುರಲಿ ಆಗಬೇಕೋ ಅವರು ಆರೆಂಜ್ ಸಿಪ್ಪೆಯಿಂದ, ಆರೆಂಜದು ಪೀಲ್ ಬರುತ್ತಲ್ಲ, ಆರೆಂಜ್ ಸಿಪ್ಪೆನ ಚೆನ್ನಾಗಿ ವಾಶ್ ಮಾಡಿ ಫ್ರೆಶ್ ಆಗಿ ಯೂಸ್ ಮಾಡಬೇಕು, ಡ್ರೈಡ್ ವರ್ಷನ್ ಬೇಡ. ಸೊ ಹಾಂ, ಸೊ ಫ್ರೆಶ್ ಆಗಿದ್ದಷ್ಟು ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ಆ ಸಿಪ್ಪೆನ ನಾವು ಸ್ವಲ್ಪ ಮುಲ್ತಾನಿ ಮಿಟ್ಟಿ ಜೊತೆ ಹಾಕಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಇಲ್ಲಿ ಹಾಲಾಗಲಿ ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಬಾರ್ದು, ಬರೀ ನೀರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಫೇಸಿಗೆ ಅಪ್ಲೈ ಮಾಡ್ಕೊಂಡು ಹ್ಯಾಂಡ್ಸ್ ಆ್ಯಂಡ್ ಬಾಡಿಗೆಲ್ಲ ಅಪ್ಲೈ ಮಾಡ್ಕೊಂಡು 10 ನಿಮಿಷ ಬಿಟ್ಟು ವಾಶ್ ಮಾಡಿದರೆ ಸಾಕು, ನ್ಯಾಚುರಲಿ ಬ್ಲೀಚ್ ಆಗುತ್ತೆ. ಮುಖಕ್ಕೂ ಕೂಡ ಮುಖಕ್ಕೂ ಕೂಡ ಹಾಕ್ಬೋದು. ಬಟ್ ಇದು ಪಿಗ್ಮೆಂಟೇಷನ್ ಇರೋರು ಮತ್ತು ಡ್ರೈ ಸ್ಕಿನ್ ಇರೋರು ವಿಂಟರಲ್ಲಿ ಇದಿಷ್ಟು ಸರ್ಕಮ್ಸ್ಟೆನ್ಸಲ್ಲಿ ಯೂಸ್ ಮಾಡಲ್ಲ. ಪಿಗ್ಮೆಂಟೇಷನ್ ಇರೋರು, ಡ್ರೈ ಸ್ಕಿನ್ ಇರೋರು ಮತ್ತೆ ಯಾರೇ ಆದರೂ ವಿಂಟರಲ್ಲಿ ಬೇಡ, ಆಯಿತಾ. ಸಮ್ಮರಲ್ಲಿ ಟ್ಯಾನ್ ಜಾಸ್ತಿ ಆಗುತ್ತಲ್ಲ, ಸಮ್ಮರಲ್ಲಿ ಫ್ರೂಟು ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು. ಮಕ್ಕಳಿಗೂ ಕೂಡ ಅವರು ಅಂದರೆ ಹೊರಗಡೆ ಎಲ್ಲ ಆಟಾಡ್ತಿರ್ತಾರೆ, ಸ್ಪೋರ್ಟ್ಸಲ್ಲಿರೋಂಥವ್ರಿಗೆ ಅಂದರೆ ಬಾಡಿ ಎಲ್ಲ ಟ್ಯಾನ್ ಆಗಿರುತ್ತೆ, ಕಾಲು ಹತ್ತಿರ ಕೈ ಹತ್ತಿರ ಎಲ್ಲ ಟ್ಯಾನ್ ಆಗಿರುತ್ತಲ್ಲ, ಅವರು ವೀಕ್ಲಿ ಒನ್ಸ್ ಇದ್ರ ಪ್ಯಾಕ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಅದು ತುಂಬ ಚೆನ್ನಾಗಿ. ಮತ್ತು ಮುಳ್ಳಿಂದನೇ ತೆಗೆಯೋದು ಅಂತ ಹೇಳ್ತಾರಲ್ಲ, ಆ ರೀತಿ ಟ್ಯಾನನ್ನು ನಾವು ಇವತ್ತು ಚಾರ್ಕೋಲಿಂದ ತೆಗೆಯುವಂಥ ಸೂಪರ್ ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ. ಸೊ ನಮ್ಗೆ ಇವಾಗ ರೆಡಿ ಸಿಗುತ್ತೆ ಮಾರ್ಕೆಟಲ್ಲೆಲ್ಲ, ಅಂದರೆ ಮೆಡಿಕೇಟೆಡ್ ಚಾರ್ಕೋಲ್ಸ್ಗಳೆಲ್ಲ ಸಿಗುತ್ತೆ, ಅಂದರೆ ಅದು ಪ್ಯೂರಿಫೈ ಮಾಡಿರ್ತಾರೆ. ಆ ಚಾರ್ಕೋಲ್ ಪೌಡರೇ ಸಿಗುತ್ತೆ, ಪ್ಯೂರಿಫೈಡ್ ಚಾರ್ಕೋಲ್ ಅಂತಾನೆ ಸಿಗುತ್ತೆ, ಅಥವಾ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಕೂಡ ಸಿಗುತ್ತೆ. ಸೊ ಅದನ್ನು ತಗೊಂಡು ಬಿಸಿ ನೀರಲ್ಲಿ ಕಲಿಸ್ಬೇಕು.
ಕಲಿಸ್ಬಿಟ್ಟು ಕೆಲವು ಸತಿ ನಾವೇನು ಮಾಡ್ತೀವಿ ಅಂತಂದರೆ ಅದಕ್ಕೆ ಕೆಲಮೈನ್ ಪೌಡರ್ ಅಂತ ಕೂಡ ಹಾಕ್ತಿರ್ತೀವಿ, ಇಲ್ಲಾಂದರೆ ಚೈನಾ ಕ್ಲೇನ ಕೂಡ ಮಿಕ್ಸ್ ಮಾಡ್ತೀವಿ. ಬಾಡಿಗೆಲ್ಲ ಹಾಕಬೇಕಂದ್ರೆ ನಿಮಗೆ ಲಾರ್ಜ್ ಸ್ಕೇಲಲ್ಲಿ ಬೇಕಾದಾಗ ಕ್ವಾಂಟಿಟಿ ಜಾಸ್ತಿ ಬೇಕಾದಾಗ ಮನೇಲೇ ಸಿಕ್ಕಿದಾಗ ಮನೇಲೇ ಹಚ್ಕೊಳ್ತೀವಿ. ಇದು ಯಾವುದು ಪ್ರಾಡಕ್ಟ್ ಸಿಕ್ಕಿಲ್ಲ ಅಂದರೆ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಜೊತೆಗೆ ಗುಡ್ ಫ್ರೆಂಡ್ ಯಾವುದು ಗೊತ್ತಾ, ಕಾರ್ನ್ ಸ್ಟಾರ್ಚು ಅಥವಾ ಮೈದಾ ಹಿಟ್ಟು. ಇದನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿನೀರಲ್ಲಿ ಕಲಸಿ ನೀಟಾಗಿ ಫೇಸ್ ಪ್ಯಾಕ್ ಬಾಡಿ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಂಡು ಒಂದು 10 ನಿಮಿಷ ಬಿಟ್ಟು ವಾಶ್ ಮಾಡಿದರೆ ಸಾಕು. ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ, ನ್ಯಾಚುರಲಿ ಬ್ಲೀಚ್ ಕೂಡ ಆಗುತ್ತೆ, ಜೊತೆಗೆ ಇಂಪ್ಯೂರಿಟೀಸ್ನ ಕೂಡ ತೆಗೆಯುತ್ತೆ. ಅಂದರೆ ಕಾರ್ಬನ್ ಕಲೆಕ್ಟ್ ಆಗಿರುತ್ತಲ್ಲ ಫೇಸಲ್ಲಿ, ಅದನ್ನು ಕೂಡ ತೆಗೆಯುತ್ತೆ. ಸೊ ಹೀಗೆ ಮನೇಲಿ ಸಾಕಷ್ಟು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಟ್ಯಾನನ್ನು ತೆಗಿಬೋದು. ಅದು ಬಿಟ್ಟು ಬ್ಲೀಚ್ ಮಾಡೋದಕ್ಕೆ ಹೋದರೆ ಎಲ್ಲ ಬರಬಾರ್ದು. ಹೌದು, ನಾವು ಟ್ಯಾನ್ ಆಗಿಬಿಡ್ತೀವಿ ಅಥವಾ ಸ್ವಲ್ಪ ಬೆಳ್ಳಗೆ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಲೀಚಿನ ಅಗತ್ಯನೇ ಇಲ್ಲ. ಸೊ ಇದೆಲ್ಲದನ್ನು ಬ್ಲೀಚ್ ಈಸ್ ನಥಿಂಗ್ ಬಟ್ ಬೆಳ್ಳಗೆ ಮಾಡೋವಂಥ ಟ್ರೀಟ್ಮೆಂಟ್ ಅಲ್ವಾ, ಫಾರ್ಮುಲಾ ಫಾರ್ ಫೇರ್ನೆಸ್. ಸೊ ಇವಾಗ ನಾನು ಹೇಳ್ಕೊಟ್ಟಿರೋ ಎಲ್ಲ ಫಾರ್ಮುಲಾ ಒಂದು ಬ್ಲೀಚಿಂಗ್ ಏಜೆಂಟ್ ಆಗೋ ವರ್ಕ್ ಆಗುತ್ತೆ, ಟ್ಯಾನಿಂಗ್ ಅಂದರೆ ಡಿಟ್ಯಾನ್ ಆಗೋ ವರ್ಕ್ ಆಗುತ್ತೆ, ಓವರ್ ಆಲ್ ಸ್ಕಿನ್ನನ್ನು ವೈಟ್ನಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಇಂಗ್ರೀಡಿಯೆಂಟು ಯಾವಾಗಲೂ ಹೇಳ್ತಿದ್ದೆ, ಕ್ಲೈಮ್ಯಾಕ್ಸಲ್ಲಿ ಒಂದು ಹೇಳ್ತಿರ್ತೀನಿ, ಏನೋ ಒಂದು ಸ್ಪೆಷಲ್ ಅದನ್ನು ಅವ್ರು ಹಾಗೆ ಕಾಪಿಟ್ಟಿರ್ತಾರೆ. ಸೊ ಪುದೀನ, ಸರ್ಪ್ರೈಸಿಂಗ್ಲಿ ಪುದೀನ ಎಷ್ಟು ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ಅಂದರೆ ಫೇಸಿಗೆ, ಅದು ಹೇರ್ಗೆ ಬ್ಲ್ಯಾಕ್ನಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಇಟ್ಸ್ ಅ ವಂಡರ್ ಹರ್ಬ್ ಅಂತ ಹೇಳ್ಬೋದು. ಹೇರ್ಗೆ ಅಪ್ಲೈ ಮಾಡಿದ್ರೆ ಅದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ, ಹೇರ್ ಬ್ಲ್ಯಾಕ್ ಆಗುತ್ತೆ. ಅದೇ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡಿದ್ರೆ ಫೇರ್ನೆಸ್ನ ಇನ್ಕ್ರೀಸ್ ಮಾಡುತ್ತೆ. ನ್ಯಾಚುರಲ್ ಆಗಿ ಬ್ಲೀಚ್ ಮಾಡ್ಕೊಳ್ಬೇಕಂದ್ರೆ ಪುದೀನ ತೊಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಕಡಲೆ ಹಿಟ್ಟಿನ ಜೊತೆ ಕಲಸಿ ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು 20 ನಿಮಿಷ ಬಿಟ್ಟು ವಾಶ್ ಮಾಡಿದ್ರೆ ಸಾಕು. 100% ನ್ಯಾಚುರಲಿ ಸೇಫ್ ಬ್ಲೀಚ್ ಆಗುತ್ತೆ. ಇದರಿಂದ ಪಿಂಪಲ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಕೆಮಿಕಲ್ನ ಮೊರೆ ಹೋಗಬೇಡಿ, ಸುಲಭವಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಿಮ್ಮ ಟ್ಯಾನನ್ನು ರಿಮೂವ್ ಮಾಡಿ ಬ್ಲೀಚ್ ಆಗಿರುವಂತಹ ಇಫೆಕ್ಟನ್ನು ಪಡೀರಿ. ಹಾಗಂತ ಬೇರೆಲ್ಲೋ ಯೂಸ್ ಮಾಡಬೇಕಾಗಿರುವಂಥ ಬ್ಲೀಚನ್ನು ಮುಖದ ಮೇಲೋ ಸ್ಕಿನ್ ಮೇಲೋ ಹಾಕಿ ನಿಮ್ಮ ಸ್ಕಿನ್ನನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನೋ ಕಳಕಳಿಯೊಂದಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇಂದಿನ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.